ಆದರೆ ಅದಿತಿ, ನಾವು ಶಿರಡಿಗೆ ಹೋಗ್ತಿರೋ ವಿಷಯ ಮನೇಲಿ ಯಾರಿಗೂ ಹೇಳಬೇಡ. ಜಗನ್, ಮನೇಲಿ ಯಾಕೆ ಯಾರಿಗೂ ಹೇಳ್ಬಾರ್ದು? ಯಾಕೆ ಅಂದರೆ ನಾವು ಹೋಗ್ತೀವಿ ಅಂತ ಹೇಳಿದ ತಕ್ಷಣ ಮನೇಲಿ ಆರತಿ ಎತ್ತು ಕಳಿಸ್ಕೊಡ್ತಾರೆ ಅಂದ್ಕೊಂಡಿದ್ಯಾ? ನಿಮ್ಮಪ್ಪ ಬೇರೆ ಹುಡ್ಕೋದಕ್ಕೆ ಹೋಗಿದ್ದಾರೆ ಅಂತ್ಯ. ನಾವು ಹೋಗ್ತೀವಿ ಅಂದರೆ ನಿಮ್ಮ ಅಜ್ಜಿ ಬೈದು ಸುಮ್ಮನಿರಿಸ್ತಾರಷ್ಟೇ. ಒಂದು ವೇಳೆ ಹೋಗೋದು ಬೇಡ ಅಂದರೆ ಮನೇಲಿ ಹೇಳಿ ನೋಡು, ಆಗ ಸತ್ಯ ನಿನಗೆ ಗೊತ್ತಾಗುತ್ತೆ. ಜಗನ್, ನಾನು ಲಕ್ಷ್ಮೂನ ನೋಡಲೇಬೇಕು. ನೀನು ಹೇಳ್ದಾಗೆ ಮನೇಲಿ ಯಾರಿಗೂ ಹೇಳ್ದೆ ಬರ್ತೀನಿ. ಇವತ್ತು ರಾತ್ರಿನೇ ನಾವಿಬ್ರು ಶಿರ್ಡಿಗೆ ಹೋಗೋಣ. ಸರಿ, ಅಜ್ಜಿ ಮನೇಲಿ ಹುಡುಕ್ತಿರ್ತಾರೆ, ನಾನು ಹೊರಡ್ತೀನಿ. ಏನೋ ಜಗನ್, ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ? ಬದಲಾಗೋದ ನಾನಾ? ಅವರಮ್ಮ ಮಾಡಿದ ಅವಮಾನ ನಾನಿನ್ನ ಮರ್ತಿಲ್ಲ. ಮತ್ತೆ ಶಿರಡಿ ಕರ್ಕೊಂಡು ಹೋಗ್ತೀನಿ ಅಂದಿಲ್ಲ? ಅವರಮ್ಮ ದೊಡ್ಡದಾಗಿ ಬಂದು ಫ್ರೆಂಡ್ಸ್ ಆಗಿರಿ ಅಂದ್ಲು, ಇವಳು ಬಂದು ಫ್ರೆಂಡ್ಸ್ ಆಗಿರೋಣ ಅಂದ್ಲು. ಅದಕ್ಕೆ ನಾನು ಅವಳನ್ನ ಕರ್ಕೊಂಡು ಹೋಗಿ ರೂಮ್ ಮಾಡಿ ಒಂದು ಗತಿ ಕಾಣಿಸ್ತೀನಿ. ಇವ್ರ ಆಸ್ತಿನ ಹೊಡಿಬೇಕು ಅಂತ ಪ್ರಿಯಾ ಟ್ರೈ ಮಾಡಿದ್ಲು. ಪಾಪ ಅವಳ ಕೈಲಿ ಆಗ್ಲಿಲ್ಲ. ಈಗ ನಾನು ಅದನ್ನ ಮಾಡ್ತೀನಿ. ಆಗ್ಲೂ ಫ್ರೆಂಡ್ ಆಗೇ ಇರ್ತೀನಿ. ಅವ್ರಿಡೀ ಫ್ಯಾಮಿಲಿ ನನ್ನ ಕಾಲಿಗೆ ಬಿದ್ದು ನನ್ನ ಮಗಳನ್ನ ಮದುವೆ ಆಗು ಅಂತ ಬೇಡ್ಕೋಬೇಕು. ಹಾಗೆ ಮಾಡ್ತೀನಿ. ಈಗ ಅವಳ ಆಸ್ತಿನ ಹೊಡೆಯೋದಕ್ಕೋಸ್ಕರ ಆ ನಾಟಕನ ಮುಂದುವರಿಸ್ತಾ ಇದ್ದೀನಿ. ಈಗ ಈ ಜಗನ್ನಾಟ ಶುರು.